ಹಾಪ ಎಲ್ಲರೂ ಚೆನ್ನಾಗವ್ರೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ಎಲ್ಲರೂ ಚೆನ್ನಾಗವ್ರೆ, ಖುಷಿಯಾಗವ್ರೆ. ಹಾಂ, ಇಲ್ಲ ಬರ್ತೀನಪ್ಪ. ಇಲ್ಲಿ ನನ್ನ ಫ್ರೆಂಡ್ದೊಂದು ಮದುವೆ ಇದೆ, ಸೊ ಮುಗಿಸ್ಕೊಂಡು ಬರೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಹಾಂ, ಇನ್ನೇನು ಇನ್ನೊಂದು ಈ ವೀಕಲ್ಲಿ ಮದುವೆ ಅನಿಸುತ್ತೆ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಅಪ್ಪ. ಹಾಂ ಹಾಂ, ಬಂದ್ಬಿಡ್ತೀನಿ. ಏನು ತೊಂದರೆ ಇಲ್ಲ. ಅತ್ತೆ ಚೆನ್ನಾಗವ್ರಪ್ಪ, ಅತ್ತೆ ಎಲ್ಲ ಚೆನ್ನಾಗವ್ರೆ. ನಮ್ಮ ಅಣ್ಣಂಗೆ ನಾನು ಇಷ್ಟು ಮೋಸ ಮಾಡಿದ್ರು ನಮ್ಮ ಅಣ್ಣ ನೋಡು ನನ್ನ ಮ್ಯಾಲೆ ಎಷ್ಟು ಪ್ರೀತಿ ಮಾಡಿಕೊಂಡೈತೆ. ನಮ್ಮ ಅಣ್ಣ ನನ್ನ ಬಗ್ಗೆ ಹೆಂಗೆ ಕೇಳ್ತದ ನೋಡು, ಚೆನ್ನಾಗವಳ ಸರೋಜಿ ಅಂತ. ಅಣ್ಣ ನಿನ್ನ ನಂಬಿಕೆ ಕಲ್ಲಾಕ್ಬಿಟ್ಟೆ ಕಣಣ್ಣ. ನನ್ನ ಜೀವನದಾಗೂ ಇಂಥ ತಪ್ಪು ಮಾಡಬಾರ್ದಾಗಿತ್ತು. ಇವಾಗ ನನಗೆ ತಪ್ಪಿನವ್ರವಾಗ್ಬಿಟ್ಟೈತೆ. ಆದರೆ ಏನು ಮಾಡಿಯೇ, ಏನು ಮಾಡೋಕ್ಕಾಯ್ತಿಲ್ಲ. ನನ್ನ ಮಗಳನ್ನ ನಾನು ಬೆಳೆಸೋದ್ರಾಗೆ ತಪ್ಪು ಮಾಡಿಬಿಟ್ಟೆ. ನನ್ನ ಮಗಳನ್ನ ಕೋಟ್ಯಾಧೀಶ್ವರಿ ಮಾಡಬೇಕು ಅನ್ನೋ ಇದ್ರಾಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟೆ ಕಣಣ್ಣ. ಅಪ್ಪ ಏನು ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ, ಎಲ್ಲ ಚೆನ್ನಾಗೇ ಅವ್ರೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲಪ್ಪ, ನಿಂಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಚಾರನ ಅತ್ತೆಗೆ ಹೇಳಿಲ್ಲ. ಅಯ್ಯೋ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತ ನಮ್ಮ ಅಣ್ಣಂಗೆ? ನನಗೆ ಯಾಕೆ ಹೇಳಿಲ್ಲ? ಅಯ್ಯೋ, ಏನಾಯಿತು? ಈಗ ನಾನು ಮಾತಾಡಿದ್ರೆ ಕದ್ದು ಕೇಳಿಸ್ಕೊತಾ ಇದ್ದೀನಿ ಅಂತ ಅನ್ಕೊಬಿಡ್ತಾರೋ ಏನೋ. ಏನು ಮಾಡಲಿ? ನಮ್ಮ ಅಣ್ಣಂಗೆ ಹಾರ್ಟ್ ಅಟ್ಯಾಕ್ ಆದರೂ ನನಗೆ ಹೇಳಿಲ್ಲ ನೋಡು. ಪಾ, ನೀನು ಎಲ್ಲದ್ರ ಬಗ್ಗೆ ಚಿಂತೆ ಬಿಟ್ಟು ಆರಾಮಾಗಿರು. ಈಗ ಅಲ್ಲೆಲ್ಲ ಚೆನ್ನಾಗೈತೆ ತಾನೇ, ಅನುಕೂಲವಾಗೈತೆ ತಾನೇ, ಏನೂ ತೊಂದರೆ ಇಲ್ಲ ತಾನೇ? ಹಾಂ, ಹೌದಾ? ಸರಿ ಸರಿ. ಇಲ್ಲ, ಬರ್ತಾ ಇದ್ದೆ ನಾನು, ಮದುವೆ ಐತೆ ಫ್ರೆಂಡು, ಅದಕ್ಕೆ ಮುಗಿಸ್ಕೊಂಡು ಬರೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಬರ್ತೀನಿ. ಹಾಂ ಹಾಂ, ಬರ್ತೀನಿ. ಹ್ಞೂ, ಇಲ್ಲ ಅವಳನ್ನೂ ಕರ್ಕೊಂಡು ಬರ್ತೀನಿ ಅಪ್ಪ. ಹೇಳಿದ್ನಲ್ಲ ನಿನಗೆಲ್ಲ ವಿಚಾರನೂ. ಅದೇ ಕರ್ಕೊಂಡ್ಬಿಟ್ಟೆ ಬರ್ತೀನಿ. ಹೇಳು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ರೆಡಿ ಆಗೋಳಪ್ಪ. ಈಗ ಎಲ್ಲ ಹೇಳಿದ್ದೀನಿ, ಎಲ್ಲ ವಿಚಾರನೂ ಮಾತಾಡಿದ್ದೀನಿ. ಹಾಂ, ಅಳಿ ಅಂದ್ರೆ ಅತ್ತೆ ಅಂದ್ರೆ ನಮ್ಮ ಅಣ್ಣಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಯಾಕೆ ಅಳಿ ಅಂದ್ರೆ ನನಗೆ ಹೇಳಲೇ ಇಲ್ಲ ಒಂದು ಮಾತು ನೀನು. ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೊಡು ಫೋನ್. ಇಲ್ಲ ನಮ್ಮ ಅಣ್ಣಂತಾಗ ಮಾತಾಡ್ತೀನಿ. ಕೊಡಪ್ಪ ಫೋನ, ಮಾತಾಡ್ತೀನಿ ನಮ್ಮ ಅಣ್ಣ ಇಂತಾಗೆ. ಅತ್ತೆ ಅದೆಲ್ಲ ಏನಿಲ್ಲ ಬಿಡಿಯತ್ತೆ, ಸುಮ್ಮನೆ ಅಂತ ಸೀರಿಯಸ್ ಏನೂ ಆಗಲಿಲ್ಲ. ಅಯ್ಯೋ ಕೊಡಪ್ಪ ಇಲ್ಲಿ. ಹಲೋ ಅಣ್ಣ, ಸಂದಕ್ಕಿದೆಯಾ? ಅಯ್ಯೋ, ನಾನು ಸಂದಕ್ಕಿದ್ದೀನಿ ಅನ್ನೋದು ಬಿಟ್ಬಿಡು. ನೀನು ಸಂದಕ್ಕಿದೆಯಾ ಹೇಳು. ಹಾರ್ಟ್ ಅಟ್ಯಾಕ್ ಆದ್ರೂ ಹೇಳ್ದಿರ ಅಷ್ಟು ಬ್ಯಾಡವಾ ಹೋಗ್ಬಿಟ್ಟು ನಾನು ನಿನಗೆ ತಪ್ಪು ಮಾಡಿದ್ದೀನಿ ಕಣ್ಣಣ್ಣ, ಒಪ್ಕೊತೀನಿ. ಹಂಗಂತ ನಿನ್ನ ಮ್ಯಾಲಿರೋ ಪಿರುತಿ ನನಗೇನು ಕಮ್ಮಿ ಆಗಿಲ್ಲ. ನಾನು ತಪ್ಪು ಮಾಡಿದ್ಮೇಲೆ ಅರ್ಥ ಆಯಿತು ಕಣ್ಣಣ್ಣ, ಯಾಕೆ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಯಿತು. ನಿನ್ನ ಕಾಲು ಬಿದ್ದುಬಿಟ್ಟು ಕ್ಷಮೆ ಕೇಳಬೇಕು, ಅತ್ತಿಗೆ ಕಾಲು ಬಿದ್ದುಬಿಟ್ಟು ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ನಂಗೆ ಅನ್ನಿಸ್ತಾಯ್ತು. ಇವಾಗ ನಾನು ಈಗಲೇ ಹೊಂಟ್ಬಿಟ್ಟು ಬೆಂಗಳೂರಿಗೆ ಬರ್ತೀನಿ. ಬೇಡ ಅಂತಂದರೆ ಯಾಕೆ ಬೇಡ? ನಾನು ಬರ್ತೀನಿ. ನೋಡಬೇಕು ಅಣ್ಣ, ನಿನ್ನ ಕಾಲು ಬಿದ್ದುಬಿಡ್ತೀನಿ ಕಣಣ್ಣ. ಅವಾಗ ಮಾಡಿರೋದಕ್ಕೆಲ್ಲನೂ ತಪ್ಪಾಯಿತು. ಅಲ್ಲ ಕಣಣ್ಣ, ಹಾರ್ಟ್ ಅಟ್ಯಾಕ್ ಆದ್ರೂ ತೊಂಗಿಗೆ ಹೇಳ್ದಿರೋವಷ್ಟು ನಾನು ಬೇಡವ ಹೋಗ್ಬಿಟ್ನಾ? ಅಷ್ಟೊಂದು ಇದಾಗೋಗ್ಬಿಟ್ನ ನಾನು? ಹೇಳು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಣ್ಣ. ನಾನಂತೂ ಬರೋದೇ ನಿನ್ನ ನೋಡ್ಕೊಂಡು ಹೋಗೋಕ್ಕೆ. ಇಲ್ಲ, ಈ ಒಂದು ಮಾತು ನಂಗೆ ಹೇಳಲಿಲ್ಲ ಅಂದರೆ ಬೇಜಾರಾಗಕ್ಕಿಲ್ವಾ? ಹೇಳು. ತಪ್ಪಾಯ್ತಣ್ಣ, ಈ ತಂಗಿಯಿಂದ ತಪ್ಪಾಯಿತು. ನಾನು ಎಷ್ಟು ಪಿರುತಿ ಮಾಡ್ತಾ ಇದ್ದೆ ನಾನು ನಿನಗೆ. ಎಲ್ಲನೂ ಇಲ್ದಿರೋದೆಲ್ಲ ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಅವಳು ಬೇಡ ಅಂದರೆ ನಾನು ಮಾಡಿರೋ ತಪ್ಪಿಗೆ ಅವು ಏನಾದರೂ ನಂಗೆ ಹೇಳ್ತಿಲ್ವಲ್ಲ ನೀನು? ಹೇಳಿದ್ರೆ ನಾನು ನೋಡ್ಕೊಂಡು ಹೋಗಿ ಬರೋಕ್ಕಿಲ್ಲ ಅಂತ ಹೇಳ್ತಾ ಇದ್ನೇ. ಹೇಳು. ಈಗ ಮೇಲೇನು ಆಸ್ಪತ್ರೆನಾಗಿದೆಯಾ? ಮನಗೋದಾ? ಅವಳಿ ಅಂದರೂ ಬಂದಾಗಿಂದ ಏನು ಹೇಳಲಿಲ್ಲ ನನಗೆ. ಅದಕ್ಕೆ ನೀನು ನನಗೂ ಏನೂ ಗೊತ್ತಾಗಲಿಲ್ಲ. ಈಗ ಹಿಂಗೆ ಈಚೆ ಕಡೆಗೆ ಹೋಗೋಣ ಅಂತ ಬರ್ತಾ ಇದ್ದೆ, ಫೋನಾಗ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡೆ. ಅದಕ್ಕೆ ನೀನು ನಾನು ಫೋನ್ ಕಿತ್ಕೊಂಡು ಮಾತಾಡ್ತಾ ಇವನಿ. ಅಣ್ಣ, ಇನ್ನು ಯಾವತ್ತೂ ಇಂಥ ಕೆಲಸ ಮಾಡೋಕ್ಕಿಲ್ಲ ಕಣಣ್ಣ. ಸರಿ ಹೇಳು, ಬರ್ತೀನಿ. ಅವಳಿ ಅಂದರು ಬಂದಾಗೇನೆ. ಆಯ್ತು ಹೇಳು. ನನ್ನ ನಂಬರು ಫೋನ್ ಹಾಕಿ. ನೀನು ಫೋನ್ ಹಾಕ್ಲಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗಿಲ್ಲ. ನಾವತ್ತೇ ಮಾಡಿದ್ದೀನಿ. ನೀನೇ ನನ್ನ ನಂಬರ್ಗೆ ಬ್ಲಾಕ್ ಹಾಕ್ಬಿಟ್ಟು ಏನೋ ಮಾಡಿದ್ಯಾ ಅನ್ನಿಸ್ತದೆ, ಫೋನೇ ಬರೋಕ್ಕಿಲ್ಲ ನೋಡು. ಆಯ್ತು ಹೇಳು. ಮಾಡೋಗ್ಲಾ? ನಾನು ಇಷ್ಟೊಂದು ಬ್ಯಾಡವಾಗೋಗ್ಬಿಟ್ನೆ ನಾನು. ಬ್ಯಾಡವಾಗೋಗ್ಬಿಟ್ನೆ ನಾನು. ಹೇಳು. ಏನಾದರೂ ನನಗೆ ಹೇಳೋಕ್ಕಿಲ್ವಲ್ಲ ನೀವು? ತಗೊಳ್ಳಿ ಫೋನ. ಅತ್ತೆ, ಈಗ ಅಂತ ಸೀರಿಯಸ್ ಥರ ಏನೂ ಆಗಿಲ್ಲ. ಸ್ವಲ್ಪ ಹಂಗೆ ಮೈನರಾಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಷ್ಟೇ. ಏನೋ ಸ್ವಲ್ಪ ಟೆನ್ಷನ್ಗೆ ಆ ಥರ ಆಗಿರುತ್ತೆ ಬಿಟ್ಟರೆ ಇನ್ನು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ. ಬಿಡಿ, ಹೆಂಗೋ ಎಲ್ಲ ಬದಲಾಗ್ಬಿಟ್ಟು ಒಳ್ಳೇರಾದರೆ ದೇವರು ಒಂದು ಕಡೆ ಎಲ್ಲೋ ಒಂದು ಹತ್ರ ಒಳ್ಳೇದು ಮಾಡ್ತಾನಂತೆ. ನೀವು ಇಷ್ಟೊಂದು ಬದಲಾಗಿದ್ದೀರಲ್ಲ, ಅದೇ ನಮಗೆ ಖುಷಿ. ಒಂದೇ ಒಂದ್ಸಲ ಅವಕಾಶ ಕೊಟ್ಟು ನೋಡಿದ್ರೆ ಯಾರು ಬೇಕಾದರೂ ಬದಲಾಗ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೀವೇನೇನು ದೊಡ್ಡ ಸಾಕ್ಷಿ ಬಿಡಿ. ಅಂತೂ ಇಂತೂ ಬದಲಾಗ್ತಾ ಇದ್ದೀರಲ್ಲ. ಅಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾಯ್ತಮ್ಮ? ಮಗಳೇ, ನಿಮ್ಮ ಅವಂಗೆ ಹಾರ್ಟ್ ಅಟ್ಯಾಕ್ ಅಂತೆ ಕಣೆ. ಅಯ್ಯೋ, ನಡೀರಿ ಮತ್ತೆ ಹೋಗೋಣ ಆಸ್ಪತ್ರೆ ಹತ್ರ. ಅಯ್ಯೋ, ಹಾರ್ಟ್ ಅಟ್ಯಾಕ್ ಆಗಿ ಆಗಲೇ ಒಂದು ತಿಂಗಳಾಗೈತೆ. ಇವಾಗ ಮನೆಗೆ ಆರಾಮಾಗವ್ರೆ. ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ಸರಿನಾ? ನೋಡಿ, ಇನ್ನು ಮುಂದೆ ಆದ್ರೂ ಆರಾಮಾಗಿ ಖುಷಿಯಾಗಿ ಇದ್ಬಿಡಿ. ಇನ್ನು ಇದೆಲ್ಲನೂ ದುರಂಕಾರ ಅದು ಇದೆಲ್ಲ ಬಿಟ್ಬಿಟ್ರೆ ಜೀವನದಲ್ಲಿ ನಾವು ಎಲ್ರಿಗಿನ್ನ ಚೆನ್ನಾಗೇ ಇರ್ತೀವಿ. ನಿಜವಾಗ್ಲೂ ಈ ಅಹಂಕಾರ ದುರಂಕಾರ ಯಾವುದು ಒಳ್ಳೇದಲ್ಲ. ನೀವು ಹೇಳೋದು ಸರಿ ಹೇಳಿ ಅಂದರೆ
ಇವತ್ತೆಲ್ಲ ಅರ್ಥ ಆಗ್ಬಿಡ್ತು ನನಗೆ. ನಮ್ಮ ಅಣ್ಣನ ಪ್ರೀತಿ ಮುಂದೆ ಏನೇನು ಇಲ್ಲ ನಂದಂತೂ. ಎಲ್ಲ ಸಂದಕ್ಕೆ ಅರ್ಥ ಆಗ್ಬಿಟ್ಟೈತೆ ಬಿಡಿ ನನಗೆ. ಅಷ್ಟು ಅರ್ಥ ಆಯ್ತಲ್ಲ ಅತ್ತೆ, ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ. ರಚ್ಚು, ನೀನು ಅಷ್ಟೇನೆ, ಯಾರೋ ಮೇಲೆ ದ್ವೇಷ ಎಲ್ಲ ಯಾಕೆ ಸಾಧಿಸ್ತೀಯಾ? ಎಷ್ಟೈತೋ ಅಷ್ಟಾಗಿ ಜೀವನ ಮಾಡ್ಕೊಂಡು ಚೆನ್ನಾಗಿರಬೇಕು. ಇಷ್ಟಿದ್ರಿಷ್ಟು ಅಷ್ಟಿದ್ರೆ ಅಷ್ಟು. ನೋಡು, ಇನ್ಮೇಲಾದರೂ ಬದಲಾಗು, ಸರಿನಾ? ಇಲ್ಲಿಂದ ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಎಲ್ಲ ಬದಲಾಗು. ನನಗೆ ಗೊತ್ತು ಮನುಷ್ಯ ಅಷ್ಟು ಬೇಗ ಎಲ್ಲ ಬದಲಾಗಲ್ಲ ಅಂತ ಹೇಳ್ಬಿಟ್ಟು, ಆದರೂ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನೀನು ಬದಲಾಗಲೇಬೇಕು. ಮಗಳೇ, ಇನ್ಮ್ಯಾಲೆ ಬದಲಾಗಬೇಕು. ಇನ್ನು ದುಡ್ಡು 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 ಅಂತ ಮಾತ್ರ ನಾವು ದುಡ್ಡಿನಿಂದ ಹೋಗಲೇಬಾರ್ದು. ನಿನ್ನ ಗಂಡ ನೀನು ಇಬ್ಬರು ಸಂದಾಕಿದ್ಬಿಡ್ರಿ. ಇನ್ನು ದ್ವೇಷ ಗೀಷ ಎಲ್ಲ ಬಿಟ್ಬಿಡು. ಅಮ್ಮ, ನಂಗೆ ಅಚ್ಚು ಮಹಾ ಮೇಲೆ ಬಿಟ್ರೆ ನಂಗೆ ಯಾರ ಮೇಲೂ ದ್ವೇಷನೇ ಇಲ್ಲ ಕಣಮ್ಮ. ಅವ್ರಿಬ್ರ ಮೇಲೆ ಮಾತ್ರ ನಂಗೆ ದ್ವೇಷ ಹೋಗೋದೇ ಇಲ್ಲ ಕಣಮ್ಮ. ನನಗೆ ಮೈ ಎಲ್ಲ ಉರ್ದೋಗ್ಬಿಡ್ತದೆ ಅವ್ರಿಬ್ರು ನೋಡಿದ್ರೆ. ಬಿಟ್ಟರೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಅತ್ತೆ ಮಾವ ಅವ್ರು ಯಾರ ಮೇಲೂ ನನಗೇನು ದ್ವೇಷ ಇಲ್ಲ ಕಣಮ್ಮ. ಅವರೆಲ್ಲ ಒಳ್ಳೆಯರು ಅಂತ ಗೊತ್ತು ನನಗೆ. ಆದರೆ ಇವ್ರ ಹತ್ರ ನಂಗೆ ಸಹಿಸೋಕ್ಕಾಗಲ್ಲ ಕಣಮ್ಮ. ಅವಳ ಮುಖ ನೋಡ್ರೆ ನಂಗೆ ಸಹಿಸೋಕ್ಕಾಗಲ್ಲ ಕಣಮ್ಮ. ಮಗಳೇ, ಎಲ್ಲ ಸಹಿಸ್ಕೊಂಡು ಎಲ್ಲ ಬಿಟ್ಬಿಡ್ಬೇಕು ಅಷ್ಟೇ ನಿನಗೆ. ಇವತ್ತಿದ್ದವ್ರು ನಾಳೆಕಿರಲ್ಲ, ನಾಳೆ ಇದ್ದವ್ರು ನಾಡದಿರಲ್ಲ. ಸುಮ್ಮನೆ ನೀ ಯಾಕೆ ದ್ವೇಷ ಮಾಡ್ಬೇಕು ಹೇಳು? ಹೇಳ ಪುಟ್ಟಿ. ಮತ್ತೆ ಅಮ್ಮ ಹೇಳ್ತು ಬಟ್ಟೆ ಎತ್ಕೋಬೇಕಂತೆ, ನೀನ್ ಹಾಕಿರೋದನ್ನ. ಅಮ್ಮ ಬಟ್ಟೆ ಎಲ್ಲ ಹಾರಾಕ್ಬೇಕಂತೆ. ಹೌದೇ? ನಿಮ್ಮ ಅಮ್ಮ ಏನ್ ಮಾಡ್ತಾ ಇತ್ತು? ಪಾರು ಆಂಟಿ ಬಂದೈತೆ, ಇನ್ವಿಟೇಷನ್ ಕೊಡಕ್ಕೆ, ಲಗ್ನ ಪತ್ರಿಕೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಬಂದೈತೆ. ಅದಕ್ಕೆ ನೀನಿಯ ಅಮ್ಮ ಅವ್ರ ಮಾತಾಡ್ಕೊಂಡು ನಿಂತ್ಕೊಂಡಿತ್ತು. ಬಟ್ಟೆ ಒಣಗಾಕ್ಬೇಕು, ಹೋಗಕ್ ಸರೋಜಿ ಆಂಟಿಗೆ ಹೇಳ್ಬಿಟ್ಟು ಬಾ ಎತ್ಕೊಂಡ್ಲಿ ಅಂತ ಹೇಳ್ತು. ಇನ್ವಿಟೇಷನ್ ಕೊಡ್ತಾ ಐತೆ. ಆಗ್ಲೇ ಇನ್ವಿಟೇಷನ್ ಹಂಚಕ್ಕೆ ಶುರು ಮಾಡ್ಕೊಂಡ್ಬಿಟ್ರ ಏನು? ಐ ರಚ್ಚು ಅಕ್ಕ, ನೀನ್ ಮದ್ವೆಗ್ ಬರಲ್ವಾ? ನಾನು ಆಗ್ಲೇ ನಮ್ಮಮ್ಮ ನಂಗೆ 2 ಜೊತೆ ಬಟ್ಟೆ ಕೊಡ್ಸೈತೆ. ಗೊತ್ತೇನು? ನೀನ್ ಮದ್ವೆಗ್ ಬರಲ್ವಾ? ಬರ್ದಾ ಏನ್ ಪುಟ್ಟಿ, ನಾವು ಮದ್ವೆಗೆ ಬರ್ತೀವಿ. ಐ, ನೀವು ಬರ್ತೀರಾ? ಮದ್ವೆ ಮುಗಿಲಿ ಅಂತಾನೆ ತಾನೆ ಕಾಯ್ತಾ ಇರೋದು ನಾನು. ಹೊಳಿ ಅಂದ್ರೆ ಅದು ಅವ್ರು ನಮ್ಮನ್ನು ಸರಿಯಾಗಿ ಮಾತಾಡ್ಸೋದು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಮದ್ವೆಗೆ ಹೋದ್ರೆ ಸಂದಕ್ಕಿರೋದಿಲ್ಲ ಅಂತ ಅನ್ನಿಸ್ತದೆ. ಅತ್ತೆ, ಅವ್ನು ನನ್ನ ಫ್ರೆಂಡ್ ಆಗವನೀಗ. ಅವ್ನ ಮದ್ವೆಗೆ ನನ್ನ ಕರೆದೇ ಕರೀತಾನೆ. ಅವನೇ ಹೇಳ್ದ ಮದುವೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ದ್ವೇಷ ಅದೆಲ್ಲ ಕಟ್ಕೊಂಡು ಏನು ಮಾಡಬೇಕು ಅತ್ತೆ? ಬಂದು ಕರೆದ್ರೆ ಹೋಗೋದ್ರಲ್ಲಿ ತಪ್ಪೇನೈತೆ? ಅವ್ನು ಕರೆದ್ರೆ ನಾನು ಹೋಗ್ಲೇಬೇಕಲ್ವಾ? ಏನು ಬೇಡ, ಸುಮ್ಕಿರಿ. ಬೆಂಗ್ಳೂರು ಗಂಟೋಗನ ಅವ್ರ ಮದುವೆ ಅಷ್ಟೊತ್ತಿಗೆ ಸುಮ್ಕೇನಿಯಾ ಇಲ್ಲಿ ಇದ್ಬಿಟ್ಟು ಏನು ಮಾಡ್ಬೇಕು ಹೇಳಿ? ಅವ್ನ ಮದುವೆಗೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತ್ಕೊಳಕಾಯ್ತದ? ಅವ್ರಿಗೂ ನಮಗೂ ಆಗೋದೇ ಇಲ್ಲ. ಅಯ್ಯಮ್ಮ ನಮ್ಮನ್ನು ಮಾತಾಡ್ಸೋಕ್ಕಿಲ್ಲ, ಎಂಥದೂ ಇಲ್ಲ. ನೀವು ಸುಮ್ಕೇನಿಯಾ ಯಾಕೆ ಬಲವಂತ ಮಾಡ್ಕೊಂಡು ಇದು ಮಾಡ್ತೀರಾ? ಬಿಟ್ಬಿಡಿ, ನಾವು ಯಾರು ಬರೋಕ್ಕಿಲ್ಲ ಮದುವೆಗೆ. ನೋಡು, ಅವ್ರು ಕರೀಲಿಲ್ಲ ಅಂತಂದ್ರೆ ನೀವು ಬರಲ್ಲ ಅನ್ನೋದ್ರಾಗ ಅರ್ಥ ಐತೆ. ಅವ್ರು ಕರೀತಾರೆ ಅಂತ ಅಂದ್ರೆ ನೀವು ಬರೋದ್ರಾಗೇನು ತಪ್ಪಿಲ್ಲ ಅಲ್ವಾ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ದ್ವೇಷ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ರುಚು, ಇದೆಲ್ಲ ಬಿಡು ಅಂತ ನಾನು ನಿನ್ಗೆ ಅದಕ್ಕೆ ಹೇಳ್ತಾ ಇರೋದು. ಇದೆಲ್ಲ ಬಿಟ್ಬಿಡು. ಐ ಅಣ್ಣ, ನಾನು ಮದ್ವೆಗೆ ಬರ್ತೀನಿ, ನೀವು ಮದ್ವೆಗೆ ಬರ್ತೀರಾ? ಎಲ್ಲರೂ ಮದ್ವೆಗೆ ಹೋಗ್ತಾ ಇದೀವಿ. ಐ, ಎಲ್ಲ ಜೊತೆ ಹೊಸ ಬಟ್ಟೆ ಕೊಡ್ಸೈತೆ ನಮ್ಮಮ್ಮ. ಹೌದಾ? ಮತ್ ನಾನಿನ್ನು ಬಟ್ಟೆನೇ ತಗೊಂಡಿಲ್ಲ ನೋಡು. ಐ, ನೀವು ತಗೊಂಡ್ಲಿಲ್ಲ ಅಂದ್ರೆ ನೀವು ಹಳೇ ಬಟ್ಟೆನೇ ಹಾಕೋಬೇಕಾಯ್ತದೆ. ನಾನ್ ನೋಡು ಹೊಸ ಬಟ್ಟೆ. ಅಯ್ಯೋ ಪುಟ್ಟಿ, ಹೊಸ ಬಟ್ಟೆನಾ? ನಾನು ತಗೊಳ್ತೀನಿ ಬಿಡು ಮತ್ತೆ. ಹಳೆ ಬಟ್ಟೆ ಹಾಕೊಂಡ್ರೆ ಮದ್ವೆನಾಗೆ ಎಲ್ರು ಆಡ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಹೊಸ ಬಟ್ಟೆ ನೀನಿಯ ಹಾಕಬೇಕಂತೆ. ಓಹೋ, ಹೌದಾ? ಸರಿ ಸರಿ, ಹೇಳು, ಹೊಸ ಬಟ್ಟೆನೇ ಹಾಕೊಳ್ಳೋಣ. ಸರಿ ಬಾ, ಹೊರಗಡೆ ಹೋಗೋಣ. ಅಮ್ಮ, ಇದೇನಮ್ಮ ನನ್ನ ಗಂಡ ನಮ್ಗೆ ಯಾರು ಅನ್ಕೊಂಡ್ರೆ ಆಗಲ್ವೋ? ಅವ್ರ ಮದ್ವೆಗೆ ನೀನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾವನಲ್ಲ, ಅವ್ರನ್ನ ಕಂಡ್ರೆ ನಮ್ಗೆ ಆಗಲ್ಲ. ಅವಳೇ ನಮ್ಮನ್ನು ಬಂದ್ಬಿಟ್ಟು ಕರೀತಾರೇನು ಮದ್ವೆಗೆ? ಕರೀತಾರೋ ಬಿಡ್ತಾರೋ ಆಮೇಕಿಂದ ನೋಡ್ಕೊಳ್ಳೋಣ. ಕರೆದ್ರೆ ಹೋಗೋದು, ಇಲ್ಲ ಅಂದರೆ ಸುಮ್ಮನೆ ಆಗೋದು. ನಿನ್ನ ಗಂಡನೇ ಹೋಗ್ಬಿಟ್ಟು ಬರ್ತಾನೆ. ನಮ್ಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೋಗ್ಬೇಡ ಅಂತ ಹೇಳೋಕ್ಕಾಯ್ತದ? ಮಗಳೇ, ಇನ್ನು ಮ್ಯಾಲೆ ಪೂರ್ತಿ ಬದಲಾಗಬೇಕು. ನಾವು ಸ್ವಲ್ಪ ಒಳ್ಳೆಯರಾಗಲೇಬೇಕು. ಕೆಟ್ಟ ಥರ ನಾವು ಯೋಚನೆ ಮಾಡಬಾರ್ದು. ಯಾರೊಬ್ರು ಚೆನ್ನಾಗಿದ್ರೆ ಚೆನ್ನಾಗಿರಲಿ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು. ಏನು ಬಿಟ್ಬಿಡ್ಬೇಕು? ಹೋಗಮ್ಮ, ಬಿಟ್ಬಿಡ್ಬೇಕು. ಆದರೂ ಅವ್ರ ಮನೆ ಅನ್ಕೊಂಡ್ರೆ ನನಗೆ ಆಗೋದೇ ಇಲ್ಲ. ನಾನು ಹಾಳಾಗೋಗ್ಲಿ ಅಂತ ನಿನಗೆ ಮಹಾ ಕಾಯ್ಕೊಂಡವಳೆ, ಗೊತ್ತಾ? ನೋಡೆ, ಅವಳು ತಪ್ಪಿದ್ರೆ ಅವಳ ಕರ್ಮ ಅವಳು ಹೊಡಿತದೆ, ನಿನ್ನ ಕರ್ಮ ನಿನಗೆ ಹೊಡಿತದೆ. ಹೊಸಿ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಂಡು ಬದಲಾಗ ಅಷ್ಟೇನೆ. ನಮ್ಮ ಅಮ್ಮಂಗಂತೂ ಬುದ್ಧಿ ಅನ್ನೋದು ಸ್ವಲ್ಪ ಕಡಿಮೆನೇ, ಸ್ವಲ್ಪ ಏನು ಜಾಸ್ತಿ ಕಮ್ಮಿನೇ.